ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೆಪಿಸಿಸಿ ಸದಸ್ಯರಾದ ಪಿಎಂ ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ನೂರಾರು ಜನ ಕಾರ್ಯಕರ್ತರೊಂದಿಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸೇರ್ಪಡೆಗೊಂಡು ಈಗ ಅಧಿಕೃತವಾಗಿ ಕೊರಟಗೆರೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶದ ಮೂಲಕ ಮತ್ತಷ್ಟು ಕಾರ್ಯಕರ್ತರನ್ನ ಜೆಡಿಎಸ್ ಸೇರ್ಪಡೆಗೊಳಿಸಲಾಗುವುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊರಟಗೆರೆ ಕ್ಷೇತ್ರದ ರಾಜಕೀಯದಲ್ಲಿ ಇದೀಗ ಜೆಡಿಎಸ್ಗೆ ಹೊಸ ಬಲ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಆಗಸ್ಟ್ 8ರಂದು ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಸೇರಿರುವುದಾಗಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಕೊರಟಗೆರೆ ಜೆಡಿಎಸ್ ಪಕ್ಷದ ಭದ್ರಕೋಟೆ ಎಂದು ಬಣ್ಣಿಸಿರುವ ಕೃಷ್ಣಮೂರ್ತಿ, ಮಾಜಿ ಸಚಿವ ದಿವಂಗತ ಚೆನ್ನಿಗಪ್ಪ ಅವರು 3 ಬಾರಿ ಹಾಗೂ ಪಿಆರ್ ಸುಧಾಕರ್ ಲಾಲ್ ಅವರು 1 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದನ್ನು ಸ್ಮರಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಜನರು ಬೇಸತ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ ಪಿಎನ್ ಕೃಷ್ಣಮೂರ್ತಿ ಕೊರಟಗೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಘಟನೆ ಬಲಪಡಿಸುವ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಗುರಿ ಘೋಷಿಸಿದ್ದಾರೆ. ಕೃಷ್ಣಮೂರ್ತಿ ಅವರ ಸೇರ್ಪಡೆ ಕೊರಟಗೆರೆ ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಬಲ ನೀಡಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ಕುತೂಹಲ ಮೂಡಿಸಿದೆ. ವಿಶ್ವಾಸ ಇತ್ತು ನನಗೆ ನಿಮ್ಮ ಪಾಪ ಇರ್ತದೆ ಅಂತ. ಆಮೇಲೆ ಕೆಲವರೆಲ್ಲ ಮುಖಂಡರುಗಳು ಭಾಳ ಚೆನ್ನಾಗಿ ಹೇಳಿದ್ರು ತಾಲೂಕಿನಲ್ಲಿ, ಸರ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ, ನೀವು ಇನ್ನೂ 2 ವರ್ಷ ಟೈಮ್ ಇದೆಲ್ಲ ಏನಕ್ಕೆ ಅಂತೀವಿ. ಒಂದು ಪಕ್ಷದಲ್ಲಿ ಇದ್ದರೆ ನಾನು 20 ವರ್ಷ ಏನೂ ಮಾಡಿಲ್ಲ ಕಾಂಗ್ರೆಸ್ಸು, 2 ವರ್ಷ ನನಗೆ ಅವಕಾಶ ಇದೆ. ಮುಖಂಡರುಗಳೆಲ್ಲ ಭೇಟಿ ಮಾಡಿದ್ದೀನಿ, ಅವ್ರ ಮನೆಗಳಿಗೆ ಹೋಗಿದ್ದೀನಿ, ಇಲ್ಲಿನ ಕಷ್ಟ ಸುಖಗಳೆಲ್ಲ ತಿಳ್ಕೊತೀನಿ. ಆ 2 ವರ್ಷದೊಳಗಡೆ ಏನು ಅಭಿವೃದ್ಧಿ ಮಾಡಬೇಕು, ಯಾವ ಥರ ಸಂಘಟನೆ ಮಾಡಬೇಕು, ಮುಂದಿನ ಯೋಚನೆ ನಮಗೆ ಅಧ್ಯಕ್ಷರು ಮತ್ತು ನಮ್ಮ ನರಸಿಂಹರಾಜ್ ಹೇಳ್ದಂಗೆ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಅದು ನನ್ನ ಕೈಯಿಂದಲಾಗಲಿ ನಮ್ಮ 3 ಮುಖಂಡರ ಕೈ ಯಾರ ಕೈಯಿಂದಲೂ ತಪ್ಸಕ್ಕಾಗೋದಿಲ್ಲ, ಅವ್ರು ಅದೇ ಆಗ್ತಾರೆ. ಅದು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ. ರಾಜ್ಯದ ಜನತೆ ಇನ್ನೊಂದು ಬಾರಿ ಕುಮಾರಣ್ಣನ ನಾವು ಮುಖ್ಯಮಂತ್ರಿ ನೋಡ್ಬೇಕು ಅಂತೇಳಿ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಒಂದು ಎರಡನೇದು, ಅವ್ರ ಆರೋಗ್ಯನೂ ಸ್ವಲ್ಪ ಸುಧಾರಿಸಿದೆ. ಅವ್ರು ನಮ್ಗೆ ಭಾಳ ಇಷ್ಟ ಆಯ್ತು. ಅವರು ಇನ್ನೂ ಹೆಚ್ಚು ಕಾಲ ಅವ್ರಿಗೆ ಆರೋಗ್ಯ ಭಾಗ್ಯ ಎಲ್ಲ ದೇವರ ಭಗವಂತ ಕೊಟ್ಟು ಈ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನ ಎಲ್ಲ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಈ ಸಂದರ್ಭ ಕೇಳ್ಕೊಳ್ತಾರೆ. ನನ್ನ ಕೆಲಸ ಇಷ್ಟೇ ಸರ್, ಏನಿವತ್ತು ಇನ್ನೂ 2 ವರ್ಷ ಇದೆ. ಕೊರಟಗೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿ ಮುಂಬರುವ ವಿಧಾನಸಭೆ ಸೇರಿದಂತೆ ಎಲ್ಲಾ ಚುನಾವಣೆಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವುದೇ ನನ್ನ ಗುರಿ. ನಮ್ದು ಒಂದೇ ಅಜೆಂಡಾ, 2028ಕ್ಕೆ ಕುಮಾರಣ್ಣನ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವಿಲ್ಲಿ ಕೊರಟಗೆರೆಯಿಂದ ಇಲ್ಲಿಂದ ಬಲವಾಗಿ ಪಕ್ಷ ಕಟ್ಕೊಂಡು ಸಂಘಟನೆ ಮಾಡ್ಕೊಂಡು ಹೋದರೆ ನಾವು ಅದು ಮಾಡೋದ್ರಲ್ಲಿ ಅಂತ ಕಷ್ಟ ಆಗೋದಿಲ್ಲ ಅಂತ ನಾವು ಅದನ್ನು ಅಂದ್ಕೊಂಡಿದ್ದೀವಿ. ಇವತ್ತು ಬೇಕಾದಷ್ಟು ಜನ ಒಂದು ರೂಲಿಂಗ್ ಗೌರ್ಮೆಂಟಲ್ಲಿ MLAಗಳು ನೇರ ನಮ್ಮ ರಾಜ್ಯಾಧ್ಯಕ್ಷರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ, ನಾವು ಬರ್ತೀವಿ ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಇದು ನಡೀತಾ ಇದೆ. ಅದನ್ನೆಲ್ಲ ನಾವು ಗಮನಿಸಿದಾಗ ಇಲ್ಲ ಒಂದು ಕಡೆ 2028 ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲೂ ಇದೆ. ನಾವೀಗ ನಮ್ಮ JDS ಅಂತ ಒಂದೇ ಏನು ಇಟ್ಕೊಂಡಿಲ್ಲ, ನಾವು NDA ಮಿತ್ರ ಪಕ್ಷ ಇರೋದ್ರಿಂದ ಅವ್ರ ಸಹಕಾರನೂ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಕೃಷ್ಣಮೂರ್ತಿ ಅವರ ಒಂದು ಲೀಡರ್ಶಿಪ್ಪಲ್ಲಿ ಸದೃಢವಾಗಿ ಪಕ್ಷವನ್ನು ಕಟ್ಟಿ ನಾವು ಒಂದು ಸ್ಥಾನಕ್ಕೆ ಕೃಷ್ಣಮೂರ್ತಿ ಅವರನ್ನ ಕರ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊರಟಗೆರೆ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳಲ್ಲಿ ಜೆಡಿಎಸ್ ಬೆಂಬಲಿತರು ಅಧ್ಯಕ್ಷರಾಗಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿಯೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ರಂಗದಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ.